ನಾನು ಯಾಕೆ ಈ ಥರ ಬುದ್ಧಿ ಕಲಿತಿದ್ದೀನಿ. ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು ಅಂದ್ಬಿಟ್ಟು ಮನೇಲಿ ಏನೂ ನಾಷ್ಟ ಮಾಡಿಲ್ಲ ಅಂದ್ಬಿಟ್ಟು ಹೋಟ್ಲಿಗೆ ಹೋಗಿ ನಾಷ್ಟ ಮಾಡ್ಕೊಂಬರೋಣ ಅಂತ ಹೋಟ್ಲಿಗೆ ಹೋಗ್ತಾ ಇದ್ವಿ. ತಿಪ್ಟೂರಲ್ಲಿ ಫೇಮಸ್ ಇದು ಹೋಟ್ಲು, ಅಪ್ಪಾಜಿ ಹೋಟ್ಲು ಅಂದ್ಬಿಟ್ಟು. ಇಲ್ಲಿ ತಿಂಡಿ ಮಾತ್ರ ಸೂಪರ್ ಆಗಿದೆ. ನಾನು ಮನೇಲಿ ಯಾವತ್ತಾದ್ರೂ ತಿಂಡಿ ಮಾಡಿಲ್ಲ ಅಂದ್ಬಿಟ್ಟು ಇಲ್ಲೇ ಹೋಗಿ ತಿಂಡಿ ತಿನ್ನೋದು. ಅಲ್ಲಿ ತಿಂಡಿ ಮುಗಿಸ್ಕೊಂಡು ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಬೋಟಿ ಸಾರು ಮಾಡೋಣ ಅಂದ್ಬಿಟ್ಟು ಮಟನ್ ಅಂಗಡಿ ಹತ್ರ ಬೋಟಿ ತಗೊಳ್ಳೋಣ ಅಂತ ಬಂದ್ವಿ. ನಾನು ಫಸ್ಟ್ ಟೈಮ್ ಬೋಟಿ ಸಾರು ಮಾಡ್ತಿರೋದು. ನಾನು ಯಾವ ಥರ ಬೋಟಿ ಸಾರು ಮಾಡ್ತೀನಿ ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸ್ವಲ್ಪ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, 2 ಟೊಮೊಟೊ, 3 ಈರುಳ್ಳಿ, ಸ್ವಲ್ಪ ಕಾಯಿ ಹಾಕ್ಕೊಂಡು 2 ಸ್ಪೂನ್ ಧನ್ಯದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕು ಅಂದ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಬೇಕು. ರುಬ್ಕೊಂಡಾದ್ಮೇಲೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಬಿಟ್ಟು ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಬೋಟಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಎಲ್ಲ ಆದಮೇಲೆ ರುಬ್ಬಿರೋ ಮಸಾಲೆ ಹಾಕಬೇಕು. ರುಬ್ಬಿದ ಮಸಾಲೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಮಟನ್ ಮಸಾಲ, ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಒಳಗೆ ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 2 ವಿಸಲ್ ಹೊಡಿಸ್ಬೇಕು. ಯಾಕಂದರೆ ನಾನು ಫಸ್ಟೇ ಬೇಯಿಸ್ಬೇಕಾದ್ರೆ 5 ವಿಸಲ್ ಹೊಡಿಸಿದ್ದೆ. ಫೈನಲಿ ಸಾರು ಯಾವ ಥರ ಬಂದೈತೆ ಅಂತ ನೋಡೋಣ. ನಾನು ಸ್ವಲ್ಪ ಸಾರು ತೆಳ್ಳಗೆ ಮಾಡಿದ್ದೆ, ಯಾಕಂದರೆ ನಮ್ಮ ಮನೇಲಿ ಗಟ್ಟಿಗೆ ಮಾಡಿದ್ರೆ ತಿನ್ನಲ್ಲ, ಬೈತಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾರು ತೆಳ್ಳಗಿದ್ರೂ ಟೇಸ್ಟ್ ಚೆನ್ನಾಗಿದ್ರೆ ಸಾಕು ಅಂದ್ಬಿಟ್ಟು ಸ್ವಲ್ಪ ಸಾರು ತೆಳ್ಳಗೆ ಮಾಡ್ಕೊಂಡಿದ್ದೆ. ನಾನು ಯಾಕಪ್ಪ ಈ ಥರ ಬುದ್ಧಿ ಕಲಿತಿದ್ದೀನಿ ಅಂದರೆ, ಇತ್ತೀಚೆಗೆ 9 ಗಂಟೆ 10 ಗಂಟೆ ಎದ್ದೇಳೋದು ಕಲಿತಿದ್ದೀನಿ. ಅದಕ್ಕೆ ನನಗನ್ನಿಸ್ತು ನಾನು ಯಾಕೆ ಈ ಥರ ಬುದ್ಧಿ ಕಲಿತಿದ್ದೀನಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.